ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಾಂಪ್ರದಾಯಿಕವಾಗಿ ಮಾಡುವಂತಹ ಗೋಧಿ ಹುಗ್ಗಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 2 ಕಪ್ಪಷ್ಟು ಗೋಧಿ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸ್ದುಬಿಟ್ಟು, ನೀರು ಸ್ವಲ್ಪನೂ ಇರಬಾರ್ದು. ಆವಾಗ ಇದನ್ನು ನಾವಿಲ್ಲಿ ಒಳ್ಳೆಗಾಗಿ ಕುಟ್ಕೊಳ್ಳೋಣ. ಅಕಸ್ಮಾತ್ ಒಳ್ಳೆ ಇಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿ ಪಲ್ಸ್ ಮೋಡಲ್ಲಿ ಅಂದರೆ ಆಫ್ ಆನ್ ಮಾಡಿಬಿಟ್ಟು ನೀವು ಅದರ ಮೇಲಿರುವಂತಹ ಒಟ್ಟನ್ನ ತೆಗಿಬೇಕು. ನೀವು ಒಳ್ಕಲ್ಗೆ ಹಾಕಿದರೆ ಏನಾಗುತ್ತೆ ಅಂದರೆ ಒಂದು ನುಚ್ಚಾಗೋದಿಲ್ಲ. ಸ್ವಲ್ಪ ಮಿಕ್ಸಿ ಜಾರ್ಗಾದರೆ ಒಂದೊಂದು ಗೋಧಿ ನುಚ್ಚಾಗುತ್ತೆ ಅಂತ ಅಷ್ಟೇ. ನೋಡಿ, ಜಸ್ಟ್ ಒಂದು 5 ನಿಮಿಷ ಈ ಥರ ಕುಟ್ಟಿದರೆ ಅದರ ಮೇಲಿರುವಂತಹ ಸಿಪ್ಪೆ ಬಿಡುತ್ತೆ. ನೋಡಿ, ಜಸ್ಟ್ ತೊಳೆದಿದ್ದೀನಿ, ಕುಟ್ಟಿದ್ದೀನಿ. ಯಾವುದೇ ರೀತಿಯಾಗಿ ನಾನು ಇದನ್ನು ನೆನೆ ಹಾಕಿಲ್ಲ. ಇದನ್ನು ಇವಾಗ ಒಂದು ಬಟ್ಟೆ ಮೇಲೆ ಹಾಕೋಣ. ಹಾಕೋದ್ರಿಂದ ಸ್ವಲ್ಪ ಇದು ಹಸಿ ಇರುತ್ತಲ್ಲ, ಸ್ವಲ್ಪ ಒಣಗಿದ್ರೆ ಸಿಪ್ಪೆ ಅಂದರೆ ಒಟ್ಟು ಸ್ವಲ್ಪ ಕೇಳಿದ್ರೆ ಬೇಗ ಬರುತ್ತೆ ಅಂತ ಒಂದು 5ರಿಂದ 10 ನಿಮಿಷ ಒಂದು ಒಣ ಬಟ್ಟೆ ಮೇಲೆ ಹಾಕೊಂಬಿಡೋಣ. ಸ್ವಲ್ಪ ಇದು ಒಣಗಲಿ. ನೋಡಿ, ಇವಾಗ ಚೆನ್ನಾಗಿ ಒಣಗಿದೆ. ಕೈಗೆ ಯಾವ ರೀತಿ ಅಂಟ್ತಾಯಿದೆ ನೋಡಿ ಒಟ್ಟು. ಇವಾಗ ಇದನ್ನೆಲ್ಲ ಕೇರ್ಕೊಂಬಿಡೋಣ. ಸ್ವಲ್ಪ ಡ್ರೈ ಆಗಿದೆ, ಚೆನ್ನಾಗಿದೆ. ಕೇರಿ ಮರದಲ್ಲಿ ಹಾಕಿ ಕೇರ್ಬಿಡೋಣ. ನೋಡಿ, ಇಷ್ಟು ಈಸಿಯಾಗಿ ಬರುತ್ತೆ. ಈಗ ಫುಲ್ ಡ್ರೈ ಆಗಿರುತ್ತಲ್ಲ, ಅದು ಈಸಿಯಾಗಿ ಬರುತ್ತೆ. ಇವಾಗ ಅದೇ ಪಾತ್ರೆಗೆ ನಾನು ಮತ್ತೆ ಗೋಧಿ ಹಾಕ್ಬಿಟ್ಟು ಚೆನ್ನಾಗಿ ನೆನೆ ಹಾಕೋಣ. ಅಕಸ್ಮಾತ್ ನೀವು ನಾಳೆ ಬೆಳಿಗ್ಗೆ ಮಾಡ್ತಾಯಿದ್ರೆ ಹಿಂದಿನ ದಿನ ರಾತ್ರಿ ಕೆಲಸ ಮಾಡಬೇಕಾಗುತ್ತೆ. ಅಕಸ್ಮಾತ್ ಈವ್ನಿಂಗ್ ಮಾಡ್ತಾಯಿದ್ರೆ ನೀವು ಮಾರ್ನಿಂಗ್ 6ಗೆ 6 ಗಂಟೆಗಾದರೂ ಓಕೆ. ಇವಾಗ ಒಂದು ಇಡೀ ರಾತ್ರಿ ಗೋಧಿನ ನೀರು ಹಾಕಿಬಿಟ್ಟು ನೆನೆಸ್ಕೊಳ್ಳೋಣ. ಇವಾಗ ನೋಡಿ, ಬೆಳಗ್ಗೆ 8 ಗಂಟೆ ಆಗಿದೆ. ಇವಾಗ ಇದನ್ನು ವಿಸಿಲ್ಗೆ ಹಾಕ್ಕೊಳ್ಳೋಣ. ಒಂದು ಗೋಧಿಗೆ ನಾನಿಲ್ಲಿ 4ರಷ್ಟು ನೀರು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದಿಯುವಂಥ ನೀರಿಗೆ ಗೋಧಿ ಹಾಕಿ ಒಂದು ಗೋಧಿಗೆ 4 ನೀರು, 1 ಗ್ಲಾಸ್ ಗೋಧಿಗೆ 4 ನೀರು ಹಾಕೋಣ. ಚೆನ್ನಾಗಿ ಕುದಿಯುವಂಥ ನೀರಿಗೆ ಗೋಧಿ ಹಾಕಿ ಅದಕ್ಕೇ ನಾನು ಇದಕ್ಕೆ ಸ್ವಲ್ಪ ಡ್ರೈ ಆಗಿರುವಂತಹ ಉತ್ತತ್ತಿ ಸಹ ಹಾಕ್ಬಿಟ್ಟು ವಿಸಿಲ್ ತೊಗೊಳ್ಳೋಣ. ಚೆನ್ನಾಗಿ ನೆನೆ ಹಾಕಿರೋದ್ರಿಂದ 3ರಿಂದ 4 ವಿಸಿಲ್ ಆದರೆ ಆಯಿತು. ನೋಡಿ, ಇವಾಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಯಾಕಂದರೆ ಒಂದು ಇಡೀ ಓಲ್ ಗೋಧಿನ ಹಾಗೆ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಅಕಸ್ಮಾತ್ ನೀವು ಅಕ್ಕಿ ಸಿಗುತ್ತೆ, ಗೋಧಿ ಹುಗ್ಗಿಗೆ ಅಕ್ಕಿ ಅಂದರೆ ಅದು ಕೂಡ ಸಿಗುತ್ತೆ, ಬಟ್ ಅದನ್ನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಆಲ್ರೆಡಿ ನುಚ್ಚೆ ಕೊಟ್ಟಿರ್ತಾರಲ್ಲ, ಅದಕ್ಕೋಸ್ಕರ 1 ಗ್ಲಾಸ್ ಗೋಧಿಗೆ ನಾನಿಲ್ಲಿ 1 ಗ್ಲಾಸಷ್ಟು ಬೆಲ್ಲ ತೊಗೊತಾ ಇದ್ದೀನಿ. ಅಂದರೆ ನಾನು 2 ಗ್ಲಾಸ್ ಗೋಧಿ ಹಾಕಿದ್ದೀನಿ, ಅದಕ್ಕೆ 2 ಗ್ಲಾಸಷ್ಟು ಬೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ಟು ಇದಕ್ಕೆ ಒಣ ಕೊಬ್ಬರಿನ ತುರ್ಕೊಂಡಿದ್ದೀನಿ. ಅದನ್ನು ಸಹ ಇವಾಗಲೇ ಹಾಕಿ ಬೆಲ್ಲ ಚೆನ್ನಾಗಿ ಕರಗಲಿ. ಬೆಲ್ಲ ಮತ್ತು ಗೋಧಿ ಹುಗ್ಗಿ ಇರುತ್ತಲ್ಲ, ಚೆನ್ನಾಗಿ ಹೊಂದ್ಕೊಳಕ್ಕೆ ಒಂದು 10 ನಿಮಿಷ ನಾವು ಇದನ್ನು ಕಡಿಮೆ ಫ್ಲೇಮಲ್ಲಿ ಕುದಿಯೋಕ್ಕೆ ಇಟ್ಬಿಡೋಣ. ಕುದಿಲಿ. ಈ ಕಡೆ ಇದು ಕುದಿಯೋಷ್ಟರಲ್ಲಿ ನಾನು ಒಗ್ಗರಣೆ ಹಾಕ್ಕೊಂಬಿಡೋಣ. ಒಂದು ಪಾತ್ರೆಗೆ ನಾನಿಲ್ಲಿ ತುಪ್ಪ ಹಾಕ್ತಿದ್ದೀನಿ. ನಿಮಗೆ ಇದು ಆಪ್ಷನಲ್ಲು, ಡ್ರೈ ಫ್ರೂಟ್ಸು, ಇಲ್ಲಾಂದರೆ ಬರೀ ಹುಗ್ಗಿ ಮತ್ತು ಬೆಲ್ಲ ಬಾಯಿ ತುಂಬ ಇದ್ದರೂ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಇದು ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕಿ. ತುಪ್ಪದಲ್ಲಿ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಹಾಕಿಬಿಟ್ಟು ಇದನ್ನು ಒಂದು ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರುವಂತಹ ಸಾಂಪ್ರದಾಯಿಕವಾಗಿ ಗೋಧಿ ಹುಗ್ಗಿ ರೆಡಿಯಾಗುತ್ತೆ. ಇದನ್ನ ಒಂದು 10ರಿಂದ 15 ನಿಮಿಷ ಕುದಿಸಿದರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ. ಖಂಡಿತ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಸೂಪರಾಗಿ ಇಷ್ಟ ಆಗುತ್ತೆ. ಒಂದು ಸಲ ಪಕ್ಕಾ ಟ್ರೈ ಮಾಡಿ. ನೀವು ಯಾವಾಗಲೂ ಗೋಧಿ ನುಚ್ಚಿಂದ ಮಾಡ್ತಾ ಇರ್ತೀವಿ, ಗೋಧಿ ಹುಗ್ಗಿಗೆ ಅಂತಲೇ ನುಚ್ಚು ಸಿಗುತ್ತೆ. ಬಟ್ ಒಂದು ಸಲ ಈ ಇಡೀ ಗೋಧಿಯಿಂದ ಈ ಥರ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಹೊಸದಾಗಿ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.